ಆ ಆಡಿಯೋ ಕೇಳಿದ ತಕ್ಷಣ ನನಗೆ ಬೇಜಾರಾಯಿತು ಅಂತ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ. ಇತ್ತೀಚೆಗೆ ಕೆಲವೊಬ್ಬರು ಹೇಳ್ತಾರೆ, ಕನ್ನಡ ಸಿನಿಮಾಕ್ಕೆ ಹೊಸಬರಿಗೆ ಕರ್ನಾಟಕದ ಜನ ಸಪೋರ್ಟ್ ಮಾಡ್ತಾ ಇಲ್ಲ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿಲ್ಲ ಅಂತ ಹೇಳ್ತಾರೆ. ಯಾಕ್ರಿ ಸಿನಿಮಾ ನೋಡಲ್ಲ, ಯಾಕ್ರಿ ಸಪೋರ್ಟ್ ಮಾಡಲ್ಲ ನಮ್ಮ ಕರ್ನಾಟಕದ ಜನ? ಇದಕ್ಕೆ ಒಂದು ನಮ್ಮ ರವಿಚಂದ್ರನ್ ಅವರು ತುಂಬ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ. ಅವರೆಲ್ಲೋ ಹೋಗಬೇಕಾದ್ರೆ ನಮ್ಮ ಮೀಡಿಯಾದವರು ಏನೋ ಒಂದು ಪ್ರಶ್ನೆ ಕೇಳ್ತಾರೆ, ಕರ್ನಾಟಕದ ಜನ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಿಲ್ಲ ಅಂತಂತ ಹೇಳಿದಾಗ ರವಿಚಂದ್ರನ್ ಅವರು ಹೇಳ್ತಾರೆ, ಯಾಕ್ರಿ ಬರಲ್ಲ? ನೀವು ಒಂದು ಒಳ್ಳೆಯ ಸಿನಿಮಾ ಮಾಡಿ, ಒಳ್ಳೆಯ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾರೆ, ಸಿನಿಮಾ ನೋಡ್ತಾರೆ. ನೀವು ಅವರನ್ನು ಕರಿಬೇಕಾಗಿಲ್ಲ. ಒಳ್ಳೆ ಸಿನಿಮಾ ಬಂದರೆ ಕರ್ನಾಟಕದ ಜನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಖಂಡಿತವಾಗ್ಲೂ ಸಿನಿಮಾ ಬಂದು ನೋಡ್ತಾರೆ. ಮೊದಲು ನೀವು ಒಳ್ಳೆ ಸಿನಿಮಾ ಮಾಡೋದನ್ನು ಕಲಿಬೇಕು ಅಂತ ಹೇಳ್ತಾರೆ. ನಿಜವಾಗ್ಲೂ ಸತ್ಯ ಅನಿಸುತ್ತೆ. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಸ್ನೇಹಿತರೆ, ಇತ್ತೀಚೆಗೆ ಈ ಒಂದು ಮಡೆನೂರು ಮನೂರು ಮತ್ತು ಮಿಂಚೂರು ಸೇರಿಕೊಂಡು ಈ ಒಂದು ಏನು ನಡೀತಾ ಇದೆ, ಏನೋ ಒಂದು ಚರ್ಚೆ ಡಿಸ್ಕಷನ್ನು, ಏನೋ ಒಂದು ಟೋಲ್ ಆಗ್ತಾ ಇದೆ. ಕೆಲವೊಬ್ರು ಇದ್ರ ಬಗ್ಗೆ ಮಾತಾಡ್ತಾರೆ, ಕೆಲವೊಬ್ರು ಇದ್ರ ಬಗ್ಗೆ ಹೇಳ್ತಾರೆ. ಏನಪ್ಪ ಅಂತಂದರೆ, ಇದು ಎಲ್ಲ ಒಂದು ಸಿನಿಮಾ ಗೆಲ್ಲಿಸೋಗೋಸ್ಕರ, ಸಿನಿಮಾ ದುಡ್ಡು ಮಾಡಿಸೋಗೋಸ್ಕರ ಏನಾದರೂ ಏನೋ ಒಂದು ಗಿಮಿಕ್ ಮಾಡ್ತಿದ್ದಾರೆ, ಇದೆಲ್ಲ ಮಾತಾಡ್ಕೊಂಡು ಒಂದು ಕತೆ ಕಟ್ಕೊಂಡು ಒಂದು ನಾಟಕ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಒಳ್ಳೆ ಸಿನಿಮಾ ಮಾಡೋದಕ್ಕೆ ಯೋಗ್ಯತೆ ಇದ್ದರೆ ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಬೇಕು. ಇಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡಬೇಕು. ಯಾವುದೋ ಒಂದು ಸಿನಿಮಾ ಮಾಡಿ ಅದನ್ನು ಗೆಲ್ಲಿಸೋಗೋಸ್ಕರ, ಅದರಿಂದ ದುಡ್ಡು ಮಾಡೋಗೋಸ್ಕರ ಏನೋ ಒಂದು ಗೇಮನ್ನು ಆಡಿಕೊಂಡು, ಏನೋ ಒಂದು ನಾಟಕ ಮಾಡಿಕೊಂಡು ಕರ್ನಾಟಕದ ಜನಗಳನ್ನು ಮಂಗ ಮಾಡಬೇಡಿ. ಕರ್ನಾಟಕದ ಜನ ತುಂಬ ಬುದ್ಧಿವಂತರು, ಎಲ್ಲವೂ ಗಮನಿಸ್ತಾ ಇರ್ತಾರೆ. ನೀವು ಮಾಡೋ ಸಿನಿಮಾ ಚೆನ್ನಾಗಿತ್ತು ಅಂದರೆ ನೋಡ್ತಾರೆ, ಕೆಟ್ಟದಾಗಿತ್ತು ಅಂದರೆ ಕೆಟ್ಟದಾಗಿದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಏನೋ ಒಂದು ಗಿಮಿಕ್ ಮಾಡಿಕೊಂಡು, ನಾಟಕ ಮಾಡಿಕೊಂಡು, ಅದನ್ನು ಟ್ರೋಲ್ ಮಾಡಿ ಆ ಥರ ಸಿನಿಮಾವನ್ನು ಗೆಲ್ಲಿಸುವಂಥ ಪ್ರಯತ್ನ ಮಾಡಬೇಡಿ. ನಿಮಗೆ ತಾಕತ್ತಿದ್ದರೆ ಒಂದು ಒಳ್ಳೆ ಸಿನಿಮಾ ಮಾಡಿ, ಖಂಡಿತವಾಗ್ಲೂ ಕರ್ನಾಟಕದ ಜನ ನಿಮಗೆ ಸಪೋರ್ಟ್ ಮಾಡ್ತಾರೆ. ಬಹುಶಃ ಇವತ್ತಿನ ವಿಚಾರ ಇಷ್ಟೇ ಸ್ನೇಹಿತರೆ. ನಿಜವಾಗ್ಲೂ ವಾಯ್ಸ್ ಕೇಳಿದಾಗ ಬೇಜಾರಾಯಿತು. ಬೇರೆಯವ್ರ ಬಗ್ಗೆ, ಬೇರೆ ಯಾವ ವಿಚಾರದ ಬಗ್ಗೆ ನಾನು ಮಾತಾಡಲ್ಲ. ಆದರೆ ದರ್ಶನ್ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಆಗಿರ್ಬೋದು, ನಾನೇನು ಏಕವಚನದಲ್ಲಿ ಅಥವಾ ಕೆಟ್ಟದಾಗ ಏನು ಮಾತಾಡಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ದರ್ಶನ್ ಅವ್ರ ಬಗ್ಗೆ ಏಕವಚನದಲ್ಲಿ ಹೇಳಿದ್ದು ಯಾಕಪ್ಪ ಅಂತಂದರೆ, ಆ ಆಡಿಯೋದಲ್ಲಿ ಹಾಗೆ ಅವರು ಏಕವಚನದಲ್ಲಿ ಮಾತಾಡಿದ್ದಾರೆ, ಅದು ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಆ ರೀತಿ ಮಾತಾಡಿದ್ದು ಹೌದು ಹೊರತು ಬೇರೆ ಯಾವ ಉದ್ದೇಶನೂ ಅಲ್ಲ.